ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವೈ ವಿತ್ ಶ್ರುತಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಿವತ್ತು ನಿಮಗೆ ತಲೆ ಮಾಂಸದ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಇದನ್ನು ನಾವು ನಮ್ಮ ಮನೇಲಿನೇ ಯಾವ ಥರ ಪ್ರಿಪೇರ್ ಮಾಡ್ತೀವಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾನ್ ವೆಜ್ ಯಾರಿಗೆ ಇಷ್ಟ ಇರೋದಿಲ್ಲ ಹೇಳಿ? ಎಲ್ರಿಗೂ ಇಷ್ಟ ಇರುತ್ತೆ. ಇದು ನಮ್ಮಮ್ಮ ಮಾಡಿರೋ ಸಾಂಬಾರು. ನಮ್ಮಮ್ಮ ಅವರು ಹಳ್ಳಿ ಸ್ಟೈಲಲ್ಲಿ ಹಿಂದಿನ ಕಾಲದಲ್ಲಿ ಯಾವ ಥರ ಮಾಡ್ತಾಯಿದ್ರು ಅಂತ ಅದನ್ನು ತೋರಿಸ್ಕೊಡ್ತೀನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಅಂದರೆ 4-5 ಮೀಡಿಯಮ್ ಸೈಜು ಈರುಳ್ಳಿ, 2-3 ಕುಪ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 5-6 ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕಡಲೆ. ಇವಾಗ ಒಂದು ಪ್ಯಾನಿಗೆ 3-4 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಯಾಕಂತಂದರೆ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅಂತ. ಅದು ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಈರುಳ್ಳಿ, ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಇರುತ್ತಲ್ಲ ಅದನ್ನು ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಕೆಲವರು ಫ್ರೈ ಮಾಡ್ದಲೇ ಹಾಕ್ಕೊತಾರೆ, ಆದರೆ ನಾವು ನಮ್ಮಮ್ಮ ಮನೇಲಿ ಫ್ರೈ ಮಾಡ್ಕೊತೀವಿ. ಯಾಕಂತಂದರೆ ಅದು ಹಸಿ ವಾಸನೆ ಇರುತ್ತಲ್ಲ ಅದು ಹೋಗಲಿ ಅಂತ. ಮೆಣಸಿನಕಾಯಿ ಮತ್ತು ಈರುಳ್ಳಿ ಎಲ್ಲ ಹಸಿ ಸ್ಮೆಲ್ ಬರ್ತಿರುತ್ತಲ್ಲ, ಅದೇನೂ ಸ್ಮೆಲ್ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವೇನು ಮಾಡ್ತೀವಿ, ಒಂದು 2-3 ನಿಮಿಷ ಚೆನ್ನಾಗಿ ಅದನ್ನು ಹುರ್ಕೊತೀವಿ. ನೋಡಿ, ಇವಾಗ ನಮ್ಮಮ್ಮ ಹುರಿತಾ ಇದ್ದಾರೆ. ಇವಾಗ ಅದು ಈರುಳ್ಳಿ ಹುರಿದಾದ್ಮೇಲೆ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ತಾಯಿದ್ದಾರೆ. ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಹುರ್ಕೊತಾ ಇದ್ದೀವಿ. ಬೇಕಿದ್ರೆ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕಿನೂ ಹುರ್ಕೋಬೋದು. ಅದು ನಿಮಗೆ ಹಸಿ ಸ್ಮೆಲ್ ಬೇಡ ಅಂತ ಅಂದರೆ. ಆದರೆ ಅದು ಫ್ಲೇವರ್ ಚೆನ್ನಾಗಿರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಮ್ಮಮ್ಮ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿಲ್ಲ. ಇದನ್ನು ಮಾತ್ರ ಫ್ರೈ ಮಾಡ್ಕೊತಾ ಇದ್ದಾರೆ. ನಿಮಗೆ ಬೇಡ ಅಂತಂದರೆ ನೀವು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡೂ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೋಬೋದು. ಇವಾಗ ಇದನ್ನು ಫ್ರೈ ಆದಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಯಾಕಂತಂದರೆ ಬಿಸಿ ಇದ್ದಾಗಲೇ ನಾವು ಯಾವುದೇ ಕಾರಣಕ್ಕೂ ರುಬ್ಬಾರ್ದು. ಯಾಕಂತಂದರೆ ಅದು ಆರೋ ಚಾನ್ಸಸ್ ಇರುತ್ತಲ್ಲ, ಅದಕ್ಕೋಸ್ಕರ ಇದು ಚೆನ್ನಾಗಿ ಇದನ್ನು ತಣ್ಣಗಾದಮೇಲೆ ಇದನ್ನು ನೀವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳಿ. ಇವಾಗ ನೋಡಿ, ಇವಾಗ ಅದು ನೀಟಾಗಿ ಎಲ್ಲ ಫ್ರೈ ಆಗಿದೆ, ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ಇಷ್ಟೊತ್ತಿಗೆ ಒಂದು 2-3 ನಿಮಿಷ ನಾವು ಅದನ್ನು ಇದು ಮಾಡಿದರೆ, ಇವಾಗ ಇದನ್ನು ಎತ್ಕೊಂಡು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಎಲ್ಲನೂ ರುಬ್ಕೊತಾ ಇದ್ದೀವಿ. ಇದಾಗ ಮೆಣಸಿನಕಾಯಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ನೀವು ಇದಕ್ಕೆ ಜೀರಿಗೆ ಮೆಣಸನ್ನು ನೀವು ಆ್ಯಡ್ ಮಾಡಿಕೊಂಡು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ನೀವು ಇದನ್ನು ಚೆನ್ನಾಗಿ ರುಬ್ಕೊಳ್ಳಿ. ಮತ್ತು ಯಾವುದೇ ಖಾರಗಳನ್ನ ರುಬ್ಬಬೇಕಾದ್ರೂ ಅದು ಸ್ವಲ್ಪ ಸಣ್ಣಕ್ಕೆ ರುಬ್ಬಿರಬೇಕು. ಆವಾಗ ಅದು ನೀಟಕ್ಕೆ ಎಲ್ಲದಕ್ಕೂ ಹಿಡಿಯುತ್ತೆ. ನೀವು ತುಂಬ ದಪ್ಪ ರುಬ್ಬಿದರೆ ಅದು ಸಾಂಬಾರು ತುಂಬ ತರ್ತರಿ ಬಂದಿರುತ್ತಲ್ಲ, ಅದು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಇವಾಗ ನೋಡಿ, ನಾವು ಎಲ್ಲನೂ ಇದಕ್ಕೆ ಹಾಕ್ಕೊಂಡು ಇದು ರುಬ್ಕೊತಾ ಇದ್ದೀನಿ. ರುಬ್ಬಿ ಒಂದು ಕಡೆ ಇಟ್ಕೊಳ್ಳೋಣ. ಇವಾಗ ನಾವು ಒಲೆ ಹಚ್ಕೊಂಡು ಅದಕ್ಕೆ 2-3 ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಾವು ನಾನ್ ವೆಜ್ ಮಾಡಬೇಕಾದ್ರೆ ಒಂದು ಏನು ನೆನಪಿಟ್ಕೊಂಡಿರಬೇಕು ಅಂತಂದರೆ ಎಣ್ಣೆನ ಸ್ವಲ್ಪ ಹಾಕಬೇಕು. ಅದರಲ್ಲೂ ಎಸ್ಪೆಷಲಿ ಮಟನ್ ಸಾಂಬಾರನ್ನ ಮಾಡಬೇಕಾದ್ರೆ ಎಣ್ಣೆ ಯಾವತ್ತಿದ್ರೂ ಕಡಿಮೆ ಇರಬೇಕು. ಯಾಕಂದರೆ ಅದರಲ್ಲೇ ಫ್ಯಾಟ್ ಇರುತ್ತೆ. ಅದ್ರ ಜೊತೆ ನಾವು ಎಣ್ಣೆನ ಜಾಸ್ತಿ ಹಾಕಿದರೆ, ಇಲ್ಲ ತುಪ್ಪ ಹಾಕಿದರೆ, ಕೆಲವರು ಬೆಣ್ಣೆ ಹಾಕ್ಬಿಟ್ಟು ಮಾಡ್ತಾರೆ, ಅದನ್ನೆಲ್ಲ ಹಾಕಿ ಮಾಡಿದರೆ ಅದು ಇನ್ನೂ ಫ್ಯಾಟ್ ಜಾಸ್ತಿ ಆಗುತ್ತೆ. ಕೆಲವೊಂದು ಸಲ ಸಾಂಬಾರು ಮೇಲೂ ತೇಲ್ತಿರುತ್ತೆ, ಅದು ಎಲ್ರಿಗೂ ಇಷ್ಟ ಆಗೋದಿಲ್ಲ. ಇವಾಗ ನೋಡಿ, ಅದು ಎಣ್ಣೆ ಬಿಸಿ ಆಗಿದೆ. ನಿಮಗೆ ಎಣ್ಣೆ ಬಿಸಿ ಹಾಕಿದ್ಮೇಲೆ ಇವಾಗ ನಾನು ಈರುಳ್ಳಿನ ರುಬ್ಬಿಟ್ಕೊಂಡಿದ್ನೆಲ್ಲ ಹುರಿದ್ಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ 2-3 ನಿಮಿಷ ಚೆನ್ನಾಗಿ ಅದನ್ನು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ಫ್ಲೇವರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕಿದ್ದೀನಲ್ವ, ಅದನ್ನು ಹಾಕಿ ರುಬ್ಬಿರೋದ್ರಿಂದ ಅದರಲ್ಲೂ ಸ್ವಲ್ಪ ಹಸಿ ಸ್ಮೆಲ್ ಇರುತ್ತಲ್ಲ, ಅದೆಲ್ಲ ಹೋಗುತ್ತೆ. ಅದು ನೀಟಾಗಿ ನನಗೆ ಒಂದು 2-3 ನಿಮಿಷ ನೀವು ಬೇಯಿಸಿದರೆ, ನೀವು ಮುಚ್ಚಿ ಕೂಡ ಬೇಯಿಸ್ಬೋದು. ಇವಾಗ ನಾನು ವೀಡಿಯೋ ಮಾಡೋದಕ್ಕೋಸ್ಕರ ಅದನ್ನು ಆನ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ, ಆಗುತ್ತೆ. ಅದಾದಮೇಲೆ ಇಲ್ಲಿ ನೋಡಿ, ನಾನು ಇವಾಗ 1.5 kg ತಲೆ ಮಾಂಸ ತೊಗೊಂಡಿದ್ದೀನಿ. ಅದ್ರ ಜೊತೆ ಅರ್ಧ kg ನಾನು ಮಟನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮುಂಚೆನೇ ನಾನು ಮಾಂಸ ಎಲ್ಲನೂ ಅರಿಶಿನ ಹಾಕಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಅದು ಚೆನ್ನಾಗಿ ಬೆಂದಿದೆ ನೋಡಿ, ಅದಕ್ಕೆ ನಾನು ಮಾಂಸನ ಹಾಕ್ತಾ ಇದ್ದೀನಿ. ಯಾಕಂತಂದರೆ ಬರೀ ತಲೆ ಮಾಂಸನೇ ಆದರೆ ಅದು ಬೇರೆ ಮಾಂಸ ಮಿಕ್ಸ್ ಆಗಿರೋದಿಲ್ವ, ಮೂಳೆ ಜಾಸ್ತಿ ಇರುತ್ತೆ, ಅದು ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಅದಕ್ಕೆ ಇನ್ನೊಂದು ಅರ್ಧ kg ಮಾಂಸನ ನೀವು ಆ್ಯಡ್ ಮಾಡಿಕೊಂಡ್ರೆ ಅದು ನಿಜವಾಗ್ಲೂ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ. ಇವಾಗ ಅದಕ್ಕೆ ಮಾಂಸ ಎಲ್ಲನೂ ಹಾಕಿ
ಇದಕ್ಕೆ ನಾನು ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತೀನಿ. ಉಪ್ಪನ್ನು ನಾವು ಇವಾಗ ಹಾಕ್ಕೊಳ್ಳೋದ್ರಿಂದ ಏನು ಬೆನಿಫಿಟ್ ಇರುತ್ತೆ ಅಂತ ಅಂದರೆ, ಅದು ಹಸಿ ಖಾರದಲ್ಲಿ ಬೇಯ್ತಿರ್ಬೇಕಾದ್ರೇ ಎಲ್ಲ ಪೀಸ್ಗಳೂ ಉಪ್ಪು ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಲಾಸ್ಟಿಗೆ ಹಾಕಿದರೆ ನಾವು ಖಾರ ಎಲ್ಲ ಆದಮೇಲೆ ಹಾಕಿದರೆ ಅದು ನಾವು ನೀರು ಜಾಸ್ತಿ ಬಿಟ್ಟಿರ್ತೀವಲ್ಲ, ಅದಕ್ಕೋಸ್ಕರ ಏನಾಗ್ಬಿಡುತ್ತೆ, ಅದು ಮೇಲೇ ಹಿಡಿಯುತ್ತೆ. ಕೆಳಗಡೆ ಇರೋ ಮಾಂಸಕ್ಕೆಲ್ಲ ಚೆನ್ನಾಗಿ ಹಿಡ್ದಿದ್ದೇನೋ ನಮಗೆ ಅನುಭವ ಆಗೋದಿಲ್ಲ. ಇವಾಗ ನೋಡಿ ಸ್ವಲ್ಪ ಅರಿಶಿನ ಮತ್ತು ಮೀಡಿಯಮ್ಮಾಗಿ ಉಪ್ಪು ಹಾಕ್ಕೊತಾ ಇದ್ದೀವಿ, ಯಾಕಂದರೆ ಕೊನೆ ಲಾಸ್ಟಿಗೂ ನಾವು ಉಪ್ಪನ್ನ ಹಾಕ್ತೀವಿ. ಇವಾಗ ನೋಡಿ ಅದನ್ನು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದಾರೆ ನಮ್ಮಮ್ಮ. ಫುಲ್ ಕೆಳಗಡೆಯಿಂದ ತಿರುಗಿಸ್ಕೋಬೇಕು, ಇಲ್ಲ ಅಂತ ಅಂದರೆ ಮುಂಚೆನೇ ಹಾಕಿದ ಖಾರ ಎಲ್ಲ ಕೆಳಗಡೆ ಸೇರಿಕೊಂಡಿರುತ್ತೆ. ನೀಟಕ್ಕೆ ಇವಾಗ ಕೆಳಗಡೆಯಿಂದ ತಿರುಗಿಸ್ಕೊತಾ ಇದ್ದಾರೆ. ಇವಾಗ ನೋಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾರೆ. ಇವಾಗ ಸ್ವಲ್ಪನೇ ಉಪ್ಪು ಹಾಕ್ಕೊಂಡಿರಿ, ಲಾಸ್ಟಿಗೆ ಇನ್ನು ಸ್ವಲ್ಪ ನೀವು ಟೇಸ್ಟ್ನ ನೋಡಿಬಿಟ್ಟು ಆಮೇಲೆ ಉಪ್ಪು ಹಾಕ್ಕೊಳ್ಳಿ. ನಮ್ಮಮ್ಮ ಒಂದು 2-3 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೋತಿದ್ದಾರೆ. ನೀವು ಕ್ವಾಂಟಿಟಿ ನೋಡಿಬಿಟ್ಟು ನಿಮಗೆ ಎಷ್ಟು ಉಪ್ಪು ಬೇಕು ಅನ್ನೋದನ್ನು ಹಾಕ್ಕೊಳ್ಳಿ. ಇವಾಗ ಇದನ್ನು ಬೇಯಕ್ಕೆ ಇಟ್ಬಿಡೋಣ. ಇದಾದಮೇಲೆ ಇವಾಗ ನಾನು ಖಾರನ ರೆಡಿ ಮಾಡ್ಕೊತಾ ಇದ್ದೀನಿ, ಮಸಾಲೆನ. ಇವಾಗ ನೋಡಿ ಕಾಯಿಗೆ ಮಟನ್ ಸಾರಿಗೆ ಕಾಯಿ ಸ್ವಲ್ಪ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಅಂತಾರೆ. ಇವಾಗ ಕಾಯಿ ಹಾಕ್ಕೊತಾ ಇದ್ದೀವಿ. ಇದಕ್ಕೆ ಸ್ವಲ್ಪ ಕಡಲೆ ಮತ್ತು ಹಸಿ ಶುಂಠಿನ ಹಾಕಿ ರುಬ್ಕೊಳ್ತಾ ಇದ್ದೀನಿ. ನಾವು ಇದಕ್ಕೆ ಯಾವುದೇ ರೀತಿ ಚಕ್ಕೆ ಲವಂಗ ಆಗಲಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಮತ್ತು ಮಟನ್ ಮಸಾಲ ಆಗಲಿ ಏನನ್ನೂ ಯೂಸ್ ಮಾಡೋದಿಲ್ಲ. ಯಾಕಂದರೆ ನಾವೆಲ್ಲನೂ ಪ್ರತಿಯೊಂದೂ ನಾವು ಮಾಡಿಸ್ಕೊಳ್ಳೋ ಸಾಂಬಾರು ಪುಡಿಗೆ ಹಾಕ್ಕೊಂಡಿರ್ತೀವಿ. ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ತೀನಿ. ಇದಕ್ಕೆ ಒಂದೇ ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಕೆಲವರು ಟೊಮೊಟೊನ ನಾನ್ ವೆಜ್ಜಿಗೆ ಹಾಕೋದಿಲ್ಲ, ನಾವು ಯೂಸ್ ಮಾಡ್ತೀವಿ. ಟೊಮೊಟೊ ಆಲ್ಮೋಸ್ಟ್ ಹುಳಿ ಇರುತ್ತೆ, ಅದಕ್ಕೋಸ್ಕರ ಒಂದೇ ಒಂದು ಟೊಮೊಟೊನ ಹಾಕ್ಕೊಂಡು ರುಬ್ಬಿದ್ದೀನಿ. ನೋಡಿ ಇವಾಗ ಇದು ಬೇಯಕ್ಕೆ ಇಟ್ಟಿದ್ವಲ್ಲ, ಈ ರೀತಿ ನೀಟಕ್ಕೆ ಬೆಂದಿದೆ. ಇವಾಗ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ. ಇದಕ್ಕೆ ನಾವು ಸ್ವಲ್ಪನೂ ನೀರನ್ನ ಆ್ಯಡ್ ಮಾಡ್ಕೊಂಡಿರೋದಿಲ್ಲ. ಇವಾಗ ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ ಕಾಯಿ ಖಾರ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಎಲ್ಲನೂ ಆ್ಯಡ್ ಮಾಡಿಕೊಂಡು ನೀಟಾಗಿ ಎಲ್ಲನೂ ತಿರುಗಿಸ್ಕೊತಾ ಇದ್ದೀನಿ. ಲಾಸ್ಟಿಗೆ ನಾವು ನೀರನ್ನ ಹಾಕೋದು, ಯಾಕಂತಂದರೆ ಮಾಂಸನ ನೀರು ಬಿಟ್ಬಿಡುತ್ತೆ, ಅದಕ್ಕೋಸ್ಕರ. ನೋಡಿ ನಾನು ಹೇಳಿದ್ನಲ್ಲ, ನಾವೇ ಮನೆಯಲ್ಲೇ ಮಾಡಿಸ್ಕೊಂಡು ಇಟ್ಕೊಂಡಿರ್ತೀವಿ ಅಂತ. ಇದೇ ಸಾಂಬಾರು ಪುಡಿ. ನಿಮ್ಗೆ ಈ ಸಾಂಬಾರು ಪುಡಿ ರೆಸಿಪಿ ಬೇಕಂತ ಅಂದರೆ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಇದಕ್ಕೆ ನಾವು ಎಲ್ಲ ರೀತಿಯೂ ಹಾಕಿರ್ತೀವಿ, ಅದಕ್ಕೋಸ್ಕರ ನಾವು ಚಕ್ಕೆ ಲವಂಗ ಏನನ್ನೂ ನಾವು ಯೂಸ್ ಮಾಡೋದಿಲ್ಲ. ಇವಾಗ ಆ ಸಾಂಬಾರು ಪುಡಿಗೆ ಸ್ವಲ್ಪ ಗಸಗಸೆನ ಆ್ಯಡ್ ಮಾಡಿಕೊಂಡು ನಾನು ರುಬ್ಕೊಂಡಿದ್ದೀನಿ. ಅದನ್ನು ಕೂಡ ನಾನು ಈ ಮಸಾಲೆಗೆ ಮಾಂಸಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಎಷ್ಟು ಚೆನ್ನಾಗಿ ಸ್ಟೆಪ್ ಬೈ ಸ್ಟೆಪ್ ನಾವು ಈ ಥರ ಮಾಡೋದ್ರಿಂದ ಅದು ತುಂಬ ಚೆನ್ನಾಗಿ ಬಂದಿರುತ್ತೆ. ಇವಾಗ ಇದನ್ನು ಚೆನ್ನಾಗಿ ನಾವು ತಿರುಗಿಸ್ಕೊತೀನಿ. ಈ ಟೈಮಲ್ಲಿ ನಾವು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು. ನಾವು ತುಂಬ ಫಾಸ್ಟಾಗಿ ನಮಗೆ ಅಡುಗೆ ಆಗಬೇಕಂತ ಅಂದರೆ ನಾವು ಬಿಸಿ ನೀರನ್ನು ಇನ್ನೊಂದು ಕಡೆ ಬೇಯಿಸಿ ನಾವು ಅದನ್ನು ಬಿಸಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ತಣ್ಣೀರನ್ನ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ ಅಂತಂದರೆ, ತಣ್ಣೀರಲ್ಲಿ ನಮಗೆ ಬೇಗ ವಿಷಲ್ಲು ಕೂಡ ಬರೋದಿಲ್ಲ. ಬಿಸಿ ಆದರೆ ಬೇಗ ಎಲ್ಲದಕ್ಕೂ ಹೊಂದ್ಕೊಂಡ್ಬಿಡುತ್ತೆ. ಸ್ಟಾರ್ಟಿಂಗಿಂದ ತಣ್ಣೀರು ಮಾಡ್ಕೊಂಡ್ಬಿಟ್ರೆ ಅದು ತುಂಬ ಲೇಟ್ ಆಗಿಬಿಡುತ್ತೆ, ಮಾಂಸ ಬೆಂದಿರುತ್ತಲ್ಲ. ಅದಕ್ಕೋಸ್ಕರ ನಾನು ಬಿಸಿ ನೀರನ್ನೇ ಹಾಕ್ಬಿಟ್ಟು ಅದನ್ನು ಸಾಂಬಾರುಗಳಿಗೆ ಆ್ಯಡ್ ಮಾಡ್ಕೊತೀನಿ. ಇವಾಗ ನೋಡಿ ಇದು ಕ್ವಾಂಟಿಟಿ ಎಷ್ಟು ಬೇಕು ಅನ್ನೋದಕ್ಕೆ ಇನ್ನು ಸ್ವಲ್ಪ ನೀರನ್ನ ನಮ್ಮಮ್ಮ ಆ್ಯಡ್ ಮಾಡ್ತಾ ಇದ್ದಾರೆ. ಇವಾಗ ಈ ಥರ ಎಲ್ಲ ಆ್ಯಡ್ ಮಾಡಾದಮೇಲೆ ನೀಟಕ್ಕೆ ಅದನ್ನೆಲ್ಲ ತಿರುಗಿಸ್ಕೊಳ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೆ ನೀರು ಎಷ್ಟು ಬೇಕು ಅಷ್ಟು ನೀವು ಮಾಡ್ಕೋಬೋದು. ಇದು ನಮಗೆ ಯಾವ ಥರ ಬೇಕು ಆ ಥರ ನಾವು ಮಾಡ್ಕೊಂಡಿದ್ದೀವಿ ಅಷ್ಟೇ. ತುಂಬ ಸಿಂಪಲ್ಲು, ನಾವು ಯಾವುದೇ ರೀತಿ ಆ್ಯಡನ್ನ ಯೂಸ್ ಮಾಡಿಲ್ಲ. ಮಟನ್ ಮಸಾಲ ಆಗಿರ್ಬೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು, ಏನನ್ನು ನಾವು ಆ್ಯಡ್ ಮಾಡ್ಕೊಂಡಿಲ್ಲ. ನೋಡಿ ಲಾಸ್ಟಿಗೆ ಮತ್ತೆ ಉಪ್ಪನ್ನ ಹಾಕ್ಕೊತಾ ಇದ್ದೀವಿ. ಮುಂಚೆನೇ ಒಂದು ಸಲ ನಾವು ಉಪ್ಪು ಹಾಕಿರ್ತೀವಿ, ಅದಕ್ಕೋಸ್ಕರ ಅದನ್ನು ನೋಡಿಕೊಂಡು ನೀವು ಇದು ಮಾಡ್ಕೊಬೇಕು. ಕೊನೆ ಲಾಸ್ಟಿಗೆ ನಾವು ನೋಡಿ ಅದು ಈ ಥರ ಕುದೀತಿರುತ್ತಲ್ಲ, ಆವಾಗ ಮಿದುಳನ್ನು ಒಂದು ಕಡೆ ಸೈಡಲ್ಲಿ ಬಿಡ್ತಾ ಇದ್ದೀವಿ. ಮಿದುಳನ್ನು ಬಿಟ್ಟ ಮೇಲೆ ನಾವು ಮತ್ತೆ ಅದಕ್ಕೆ ಸೌಟನ್ನ ಹಾಕಬಾರ್ದು. ಇವಾಗ ನೋಡಿ ಕ್ಲೋಸ್ ಮಾಡ್ತಾ ಇದ್ದೀವಿ. ಕ್ಲೋಸ್ ಮಾಡಿ ಇದು 2-3 ನಿಮಿಷ ವಿಷಲ್ ಬಂದರೆ ಸಾಂಬಾರು ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಸಿಂಪಲ್ಲಾಗಿ ಹಳ್ಳಿ ಸ್ಟೈಲಲ್ಲಿ ಯಾವ ಥರ ಮಟನ್ ಸಾಂಬಾರು ಮಾಡೋದು ಅಂತ ನೋಡ್ಕೊಂಡ್ರಲ್ಲ. ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.